ಮೇಲೆ 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 ಮೆಸೇಜ್ ಮಾಡ್ತಾ ಇದೆಯಾ? ನಾನು ನಮ್ಮಮ್ಮ ಐತೆ. ನಮ್ಮಮ್ಮ ಇನ್ನೂ ಅಂಗಡಿಗೆ ಹೋಗಿರಲಿಲ್ಲ, ಅದಕ್ಕೆ ಸುಮ್ಕಾದೆ. ನಮ್ಮಪ್ಪ ಇಬ್ಬರು ಇದ್ದರು. ಏನು ಕಾಲ್ಮಿ ಅಂತ ಎಷ್ಟು ಮೆಸೇಜ್ ಹಾಕ್ತೀಯಾ ನೀನು? ಹೋಗತ್ಲಾಗೆ ಸ್ವಲ್ಪ ಒಂದು 5 ಮಿನಿಟ್ಸ್ ಅಂತ ಕಳಿಸಿದ್ಮೇಲೆ ಅರ್ಥ ಮಾಡ್ಕೋಬೇಕಪ್ಪ. ನಾನು ಬೆಳಗ್ಗೆ ಅಲಾಸಿ ಬಂದ, ನೀನು ಅಲ್ಲೆಲ್ಲೂ ಕಾಣಿಸ್ಲಿಲ್ಲ, ಅದಕ್ಕೆ ಎಲ್ಲಾದರೂ ಹೋಗಿದ್ಯೇನೋ ಅಂತ ಹೇಳಿ ಫೋನ್ ಮಾಡಿದೆ. ನಿಮ್ಮಮ್ಮ ನಿಮ್ಮಪ್ಪ ಹೋದ್ರಾ ಅಂಗಡಿಗೆ? ಹೋದ್ರಪ್ಪ, ಇವಾಗಿನ ಹೋದ್ರು. ಅದಕ್ಕೆ ನೀನು ಫೋನ್ ಮಾಡ್ತಿದ್ದಲ್ಲ, ಏನು ಸಮಾಚಾರ ಏನು ಅಂತ ಹೇಳಿ ಕೇಳೋಣ ಅಂತ ಫೋನ್ ಮಾಡಿದೆ. ಕೇಳಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಹೇಳು, ಇವಾಗಿನ ಹೋದ್ರು. ಏನಿಲ್ಲ, ಹಾಗೆ ಸುಮ್ಮನೆ ಒಂದು ದಿವ್ಸಕ್ಕೆ ಒಂದ್ಸತಿ ಆದ್ರೂ ನಿನ್ನ ಜೊತೆ ಮಾತಾಡಿದ್ರೆ ಇಷ್ಟು ಸಮಾಧಾನ ಆಗುತ್ತೆ. ಎಲ್ಲಿದ್ಯಾ, ಏನು ಮಾಡ್ತಾ ಇದೆಯಾ ಅಂತ ಹೇಳಿ ನಿನ್ನ ಜೊತೆ ಸ್ವಲ್ಪ ಮಾತಾಡಿದ್ರೆ ಎಷ್ಟೋ ಸಮಾಧಾನ ಆಗುತ್ತೆ. ಇಲ್ಲ ಅಂತಂದ್ರೆ ನನಗೇನೋ ಒಂಥರ ಕಳ್ಕೊಂಡಂಗೆ ಆಗುತ್ತೆ ಕಣೆ. ನೀವಂತೂ ಕಣ್ರಿ ಏನು ತಮಾಷೆ ಮಾಡ್ತೀರೋ. ಊಟ ಆಯ್ತಾ, ತಿಂಡಿ ಆಯ್ತಾ ಅಂತ ಕೇಳೋದ್ರಲ್ಲಿ ಇನ್ನೇನೈತಪ್ಪ. ನಮ್ಮ ಪ್ರೀತಿ ಯಾರ ತಗಿನ ಫೋನ ಮಾತಾಡ್ತಾಳೆ? ದಿನ ರೊಕ್ಕ ಇರಮ್ಮಯ್ಯ ಹೋಗ್ತಿದ್ದಂಗೆ ಫೋನ್ ಹಿಡ್ಕೊಂಡು ಮಾತಾಡೋದೇಯ. ಮಾತಾಡೋದು, ಯಾವಾಗಲೂ ಫೋನ್ ನೋಡೋದು ಬರೀ ಇದೇ ಆಗೈತಿ. ನಾನು ಹೇಳೋಣ ಅನ್ಕೊಂತೀನಿ ಡಿಂಪ ಮುಂತಾಗೆ ನಾನು ಮಾರಿದ್ದೀನಿ. ನೋಡು, ಅವ್ರು ಹತ್ತು ಹೋಗ್ತಿದ್ದಂಗೆ ಫೋನ್ ಹಿಡ್ಕೊಂಡು ಸುಮ್ಮನೆ ಮಾತಾಡೋದೇನೆ. ಅದು ಅರ್ಥ ಮಾತಾಡುತ್ತೋ ಏನು? ಮತ್ತೆ ಏನತ್ತೆ ಹಂಗೆ ನೋಡ್ತಾ ಇದೆಯಾ? ಅಲ್ಲಾಕೆ ನಿಂತ್ಕೊಂಡಿದ್ಯಾ? ಬಾಯಿ ಮೆಲ್ಲಪ್ಪ ಇಟ್ಲ ಸೈಡ್ನ ಬಾಳಿ ಕಾಣ್ಬೇಡತ್ಲಾಗಿ. ಅಲ್ಲಿ ನಿಂತ್ಕೊಂಡವಳು ಪ್ರೀತಿ. ಇಲ್ಲ ಸಿಬಾ. ಯಾಕತ್ತೆ? ಅಲ್ಲಿ ನೋಡಲ್ಲಿ ಅವಳು ಪ್ರೀತಿ ಯಾರ ತಗನ ಫೋನ ಮಾತಾಡ್ತಾ ಇದ್ದಾಳೆ. ನೀನು ಹತ್ಲಕ್ಕೆ ಹೋಗ್ತಿದ್ದಂಗೆ ಸಾಕು, ನೀವಿದ್ದಾಗ ಫೋನ್ ಮುಟ್ಟಲ್ಲೇ ನಮಗೆ ಇರ್ತಾಳೆ. ನೀವು ಹತ್ತು ಹೋಗ್ತಿದ್ದಂಗೆ ಎಲ್ಲರೂ ಸುಮ್ಮನೆ ಫೋನ ಮಾತಾಡೋದೇ ನಮ್ಮ ಅಜ್ಜಿಗೆ ಗೊತ್ತಾಗಲ್ಲ ಅಂತ ಹೇಳಿ ಫೋನ ಮಾತಾಡ್ತಾಳೆ. ಯಾರೇ ಅಂದರೆ ನನ್ನ ಫ್ರೆಂಡು ಅಂತಾಳೆ. ನೋಡು, ಯಾರು ತಗ ದಿನ ಇಲ್ಲೋಡು ಫೋನ್ನ ಮಾತಾಡ್ತಾಳೆ. ಅವಳಿಂದ ನಮ್ಮ ಪಾಪ ಯಾರು ತಗ ಮಾತಾಡಲ್ಲ. ನಮ್ಮ ದೊಡ್ಡವಳು ಅವಳು ನೋಡ್ದಂಗೆ ಅವಳು ಹೆಂಗಮ್ಮ ಗೊತ್ತಿಲ್ಲ. ನಾನು ಅದಕ್ಕೆ ಅವಳಿ ಹುಡುಗರಿಗೆ ಫೋನ್ ಕೊಡಿಸ್ಬೇಡ ಅಂತ ಹೇಳಿ ನೋಡಲ್ಲಿ ಹೆಂಗೆ ಫೋನ ಮಾತಾಡ್ತಾ ಇದ್ದಾಳೆ. ಏನು ಮಾಡಿದ್ರು ನಿಮ್ಮ ಚಿಕ್ಕಮ್ಮ ಊಟಕ್ಕೆ? ಏನೋ ಮಾಡಿದ್ರಪ್ಪ. ಅವ್ರಿಗೆ ಬೇಕಾಗಿದ್ದು ಅವ್ರು ಮಾಡ್ಕೊಂತಾರೆ, ನಮಗೇನೋ ಒಂದು ಮಾಡಿಕೊಡ್ತಾರೆ. ಏನೋ ತಿನ್ನಬೇಕಲ್ಲಮ್ಮ, ತಿಂತೀವಿ. ನಿಮ್ಮಮ್ಮ ಏನು ಮಾಡಿತ್ತು, ಏನು ತಿಂದೆ? ನಿನಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತಾ? ಬರುತ್ತೆ. ನಮ್ಮಮ್ಮ ಇವತ್ತು ಬೆಳಗ್ಗೆ ಬಿಸಿಬೇಳೆಬಾತ್ ಮಾಡಿತ್ತು. ಬಿಸಿಬೇಳೆಬಾತ್ ತಿಂದೆ. ಇವಾಗ ಮಧ್ಯಾಹ್ನ ಅನ್ನ ಸಾಂಬಾರು ಮಾಡಿ ಅಮ್ಮರು ತಿನ್ಕೊಂಡು ಇವಾಗಿನ ಊಟ ಮಾಡ್ಕೊಂಡು ಹೊರಟ್ರು. ಯಾವತ್ತೂ ಏನು ಮನೆಗೆ ಬರ್ತಿರ್ಲಿಲ್ಲಪ್ಪ, ಇವತ್ತು ಬಂದಿದ್ರು ಮನೆಗೆ ಊಟಕ್ಕೆ. ಯಾಕೋ ತಗೊಂಡೋಗಿರ್ಲಿಲ್ಲೇನೋ. ಬೆಳಗ್ಗೆ ಅದೇ ಬಿಸಿಬೇಳೆಬಾತ್ ಮಾಡಿದ್ವಲ್ಲ, ಮಧ್ಯಾಹ್ನ ತಿನ್ನೋಕ್ಕಾಗಲ್ಲ ಅಂತೇಳಿ ತಗೊಂಡೋಗಿಲ್ಲ. ಅದಕ್ಕೆ ನಮ್ಮ ಅಜ್ಜಿಗೆ ಹೇಳೋಗವ್ರೆ ಅಡುಗೆ ಮಾಡು ಅಂತ ಹೇಳಿ. ಅದಕ್ಕೇ ನಮ್ಮ ಅಜ್ಜಿ ಅಡುಗೆ ಮಾಡಿದ್ರು. ಅದಕ್ಕೆ ಊಟಕ್ಕೆ ಬಂದಿದ್ರು. ಇವಾಗನ್ನ ಮೊಟ್ಟೆ ಸಾಂಬಾರು ಮಾಡಿದ್ರು. ಮೊಟ್ಟೆ ಸಾಂಬಾರು, ಅನ್ನ, ಮುದ್ದೆ. ಊಟ ಮಾಡಿದೆ ಇವಾಗಿನೂ. ನೀನು ಆವಾಗಲೇ ಮೇಲೆ ಮೆಸೇಜ್ ಆಗ್ತಾ ಇದೆಯಾ? ಕಾಲ್ಮಿ ಅಂತ ಹೇಳಿ ನಾನು ಹಿಂಗೂ ಸೈಲೆಂಟ್ ಮಾಡಿಬಿಟ್ಟೆ. ನಮ್ಮಮ್ಮ ಯಾರ್ದು ಮೆಸೇಜ್ ಅಂತ ಅಮ್ಮ ನಿಂತ್ಕೊಳಮ್ಮ ಅಂತಂದೆ ನಾನು. ಏನು ಕಾಲ್ಮಿ ಅಂತ ಎಷ್ಟು ಸತಿ ಮೆಸೇಜ್ ಹಾಕಿದ್ಯಾ? ನಾನು ಹೇಳಿಲ್ವಾ ಒಂದು ಸತಿ ಹಾಕ್ಬೇಕು, ಸುಮ್ಮನೆ ಆಗಬೇಕು ಅಂತ ಹೇಳಿ. ನನಗೆ ಹಂಗೆ ಭಯ ಆಗ್ತೈತೆ. ನಮ್ಮ ಅಕ್ಕ ಬೇರೆ ನೋಡ್ತಿರ್ತಾಳೆ ಫೋನು. ನಾನು ಅದಕ್ಕೆ ನಿನ್ನ ಹೆಸರು ಏನಂತ ಸೆಂಡ್ ಮಾಡಿದ್ದೀನಿ ಗೊತ್ತಾ? ಹುಡುಗಿ ಹೆಸರು ಸೆಂಡ್ ಮಾಡಿದ್ದೀನಿ ನಾನು. ಸೇವ್ ಮಾಡಿರೋದು ಹುಡುಗಿ ಹೆಸರು ಸೇವ್ ಮಾಡಿದ್ದೀನಿ. ಹುಡುಗಿ ಹೆಸರು ಸೇವ್ ಮಾಡಿ ಇಟ್ಟುಬಿಟ್ಟಿದ್ದೀನಿ ನಾನು. ಹೌದೇನು? ಹುಡುಗಿ ಮಾಡಕ್ಕೆ ಬಿಟ್ಟ ನನ್ನ? ಹುಡುಗಿ ಮಾಡಕ್ಕೆ ಬಿಟ್ಟವಳು ನೋಡಪ್ಪ ಪ್ರೀತಿ. ಮತ್ತೆ ನಿನ್ನ ಹೆಸರನ್ನ ಸೇವ್ ಮಾಡೋಕ್ಕಾಗುತ್ತಾ? ಹುಡುಗಿ ಹೆಸರು ಸೇವ್ ಮಾಡಿದ್ದೀನಿ. ಹುಡುಗಿ ಆಗ್ಬಿಟ್ಟಿದ್ಯಾ ನೀನು? ನಿಮ್ಮ ಚಿಕ್ಕಮ್ಮ ಇಲ್ವಾ? ನಾನು ಇಲ್ಲೆಲ್ಲ ಹೊರಗಡೆ ಬಂದಿದ್ದೀನಿ ತಗೋ. ನಂದೇನೋ ಸ್ವಲ್ಪ ಕಾಲೇಜ್ ಹತ್ರ ಕೆಲಸ ಇತ್ತು, ಹೊರಗಡೆ ಬಂದೆ. ಇನ್ನು ಸ್ವಲ್ಪ ಲೇಟ್ ಅಂತಂದ್ರು, ಅವರೆಲ್ಲ ಹೋಗಿದ್ರು. ಅದಕ್ಕೆ ಇಲ್ಲಿ ನೆಲದಲ್ಲಿ ಕೂತ್ಕೊಂಡಿದ್ದೀನಿ. ಇನ್ನೇನು ಸಮಾಚಾರ? ರಾಮ ಮೂವಿಗಾದರೂ ಬರ್ಬೋದಾಗಿತ್ತು ಇವತ್ತು. ಇಲ್ಲಪ್ಪ, ನಮ್ಮಮ್ಮ ಹಂಗೆಲ್ಲ ಕಳಿಸಲ್ಲ. ನಮಗೇನೇಂದ್ರು ಭಯ. ನಮ್ಮಮ್ಮ ಏನೆಲ್ಲ ಸರಿ ಆಗಿ ಹೊಡೆದು ಬಿಡುತ್ತೆ. ನಮ್ಮಮ್ಮ ಹಂಗಲ್ಲ ನೋಡಿ. ದಿನ ಹಿಂಗೇನೆ ನೀವು ಇದ್ದಾಗ ಮಾತ್ರ ನಾ ಫೋನ್ಗೆ ಮಾತಾಡಲ್ಲ ಮಂಗಿರ್ತಾಳೆ. ನೀವು ಹೋಗಿದಂಗೆ ಸುಮ್ಮನೆ ಕಿವಿಕ್ಕೊಂಡು ಫೋನ ಮಾತಾಡೋದೇನೆ. ಯಾವಾಗಲೂ ಫೋನ ಮಾತಾಡ್ತಿರ್ತಾಳೆ, ಇಲ್ಲಾಂದ್ರೆ ಫೋನ್ ನೋಡ್ತಿರ್ತಾಳೆ. ಓದ್ಕೊಳಮ್ಮ ಬರ್ಕೊಳಮ್ಮ ಅಂತ ಹೇಳ್ತಿರ್ತ. ನಾನು ಯಾ ತಿಳ್ಕೊಳಜ್ಜಿ ಎಲ್ಲ ನಮ್ದು ಆಗೈತೆ ಸುಮ್ಮನಿರು ಅಂತಾಳೆ. ನೋಡಿ ಇವಾಗ ಹಿಂಗೆ ಮಾತಾಡೋದೇನೆ ಯಾವಾಗ್ಲೂ. ಮತ್ತೆ ಅಲ್ಲೇ ಹೊರಗೆ ಅವರು ಪ್ರಕಾಶ ಇದ್ದಾರೆ, ಹೋಗಿ ಹೇಳ್ಬತ್ತೀನಿ ತಡಿ. ಇಲ್ಲಿ ಅವ್ರು ಹೋಗ್ಲಿಲ್ಲ ಅಂಗಡಿ ತಕ್ಕ, ಅವ್ರು ಬೇಡ, ಅವ್ರು ಹೋಗ್ಲಿ ಸುಮ್ಮನೆ. ಹೋಗಿ ಹೇಳ್ಬತ್ತೀನಿ ತಡಿ. ಆಯಿತು ಹೋಗ್ರಿ, ನೀವು ಬರ್ತೀನಿ ಹೋಗ್ರಿ, ಆಮೇಲೆ ಬರ್ತೀನಿ ಹೋಗ್ರಿ. ಒಂದು 5 ನಿಮಿಷ ಏನೋ ಕೆಲಸ ಐತೆ ಹೋಗ್ರಿ. ಒಂದೇ ನಮ್ಮ ಡಿಂಪವನು ಹೋದ್ರು ಅವರು. ಹೋಗ್ಲಿ, ನಾನು ಆಮೇಲೆ ಹೋಗ್ತೀನಿ. ಇವಳನ್ನ ಸ್ವಲ್ಪ ವಿಚಾರಿಸ್ಕೊಂಡು ಯಾರೇನು ಅಂತ ಕೇಳ್ಕೊಂಡು ಹೋಗ್ತೀನಿ ತಡಿ. ನಾನು ಇಂಥವೆಲ್ಲ ಅಂದರೆ ನನಗೆ ಆಗಲ್ಲ ಅಂಬದು ಗೊತ್ತಿದ್ರು ನೋಡಿ ಯಾವ ರೀತಿ ಮಾಡ್ತಾ ಇದ್ದಾಳೆ ಇವಳು.
ನಾನು ಒಂದು ಟೈಮ್ ನಿಮ್ಮ ಮನೆ ನೋಡಬೇಕು ಪ್ರೀತಿ. ನಿಮ್ಮ ಮನೆ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಂ, ನಿಮ್ಮ ಮನೆ ನೋಡೋಕ್ಕೆ ಒಂದು ಚೆನ್ನಾಗೈತೆ ಹೊರ್ಗಡೆನೆ, ಒಳಗಡೆ ಹೆಂಗೈತೆ ಅನಿಸುತ್ತೆ. ನಿಮ್ಮ ಮನೆ ನೋಡಬೇಕು, ವೀಡಿಯೋ ಕಾಲಲ್ಲಿ ನೋಡಿರೋದೆ, ಬಂದು ಡೈರೆಕ್ಟಾಗಿ ನೋಡಬೇಕು ಗೊತ್ತಾ. ಯಾವಾಗಾದ್ರೂ ನಿಮ್ಮ ಮನೇಲಿ ಯಾರು ಇಲ್ಲೋ ಸಮಯದಲ್ಲಿ ನಿಮ್ಮ ಮನೆ ನೋಡೋದಕ್ಕೆ ಕರ್ಕೊಂಡು ಹೋಗ್ತೀಯಾ ನನ್ನ? ಸರಿ ಆಯಿತು, ಈಗಲೇ ಬಂದ್ಬಿಡು. ನಮ್ಮ ಅಜ್ಜಿ ಐತೆ, ನಮ್ಮ ಅಜ್ಜಿನ ಎಲ್ಗಾನ ಕಳಿಸ್ಬಿಡ್ತೀನಿ. ಹಿಂಗೆ ಅಜ್ಜಿ ಹೋಗಜ್ಜಿ ಏನಂತ ತಗೊಂಬ ಅಂತೇಳಿ, ಇಲ್ಲಾಂದ್ರೆ ಯಾರ ಮನೆ ಹತ್ರ, ಟೈಲರ್ ಮನೆ ಹತ್ರ ಕಳಿಸ್ತೀನಿ. ನಮಗೂ ಡ್ರೆಸ್ಗಳಿದ್ದಾವೆ, ಟೈಲರ್ ಮನೆ ಹತ್ರ ಕಳಿಸಿದ್ರೆ ಜಾಸ್ತಿ ಹೊತ್ತು ಬರೋದಿಲ್ಲ. ಅದಕ್ಕೆ ಡ್ರೆಸ್ಗಳಿದ್ದಾವ, ಅದನ್ನೆಲ್ಲನ ಕೊಟ್ಬಿಟ್ಟು ತಗೊಳಜ್ಜಿ ಟೈಲರ್ ಮನೆ ಹತ್ರ ಹೋಗಿ ಇಡಿಸ್ಕೊಂಡು ಬಾ, ನನಗೆ ನಾಳೆ ಬೇಕೇ ಬೇಕಣಜ್ಜಿ ಅಂತ ಹೇಳಿ, ಅರ್ಜೆಂಟು ಸ್ವಲ್ಪ ಅಂತ ಹೇಳಿ ಕಳಿಸ್ತೀನಿ. ನಮ್ಮ ಅಜ್ಜಿನ, ನಮ್ಮ ಅಕ್ಕನೂ ಇಲ್ಲ, ಅವಳು ಎಲ್ಲ ಹೋಗ್ಬಿಟ್ಟವಳೆ. ನಮ್ಮ ಅಪ್ಪ ನಮ್ಮ ಮನೆ ಈಗಿನ ಅಂಗಡಿಗೆ ಹೋದ್ರು. ಬೇಕಾದರೆ ಬಂದ್ಬಿಡು, ನೋಡ್ಕೊಂಡು ಹೋಗುವಂತೆ, ನೋಡ್ಕೊಂಡು ಹೋಗಿ ಎಲ್ಲ ನಮ್ಮ ಮನೆ ನೋಡುವಂತೆ. ಪಾಪ ಭಾಳ ದಿವಸ ನೋಡಬೇಕು ಅಂತ್ಯ. ನಮ್ಮ ಅಕ್ಕ ಬರಲ್ಲ, ಅವಳು ಫ್ರೆಂಡ್ ಜೊತೆ ಎಲ್ಲ ಹೋಗವಳೆ. ಅವಳೇನು ಇವಾಗ ಇನ್ನೂ ನೈಟ್ ಬರ್ತಾಳೆ ಅನ್ಸುತ್ತೆ, 5:30-6 ಗಂಟೆಗೆ. ಅಮ್ಮ ಯಾಳೆ ಫೋನ್ ಮಾಡಿತ್ತು, ಅಮ್ಮ 6 ಗಂಟೆ 7 ಗಂಟೆ ಆಗುತ್ತೆ ಕಣಮ್ಮ ಅಂತ ಹೇಳಿದ್ಲು. ಫ್ರೆಂಡ್ ಜೊತೆ ಅವಳೆಲ್ಲ ಹೋಗವಳೆ. ಅವಳು ಅವರು ಫ್ರೆಂಡು, ಯಾರೋ ಕ್ಲೋಸ್ ಫ್ರೆಂಡ್, ಏನೋ ಫಂಕ್ಷನ್ ಇತ್ತಂತೆ, ಅದಕ್ಕೇ ಅಲ್ಲೇನೋ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗವಳೆ ನಮ್ಮ ಅಕ್ಕ. ಸದ್ಯಕ್ಕಂತೂ ಬರೋದಿಲ್ಲ. ನಮ್ಮ ಅಜ್ಜಿ ಒಬ್ರು ಅವರೇ, ಅವ್ರನ್ನ ಹೆಂಗಾದ್ರೂ ಮಾಡಿ ಏನೋ ಒಂದು ಹೇಳಿ ಕಳಿಸ್ತೀನಿ. ಇವಾಗ ಟೈಲರ್ ಮನೆ ಹತ್ರ ಹೋದ್ರೆ ಇಡಿಸ್ಕೊಂಡು ಬಾರಜ್ಜಿ, ಕೂತ್ಕೊಂಡು ಇಡಿಸ್ಕೊಂಬ ಅಂತ ಹೇಳ್ತೀನಿ. ಟೈಲರ್ ಮನೆ ಹತ್ರ ಹೋದರೆ ಎಲ್ಲ ಕೂತ್ಕೊಂಡು ಇಡಿಸ್ಕೊಂಬರೋದಕ್ಕೆ ಆಗುತ್ತೆ. ಅದಕ್ಕೇ ಬಂದ್ಬಿಡು. ಬಂದು ಎಲ್ಲನ ನೋಡ್ಕೊಂಡು ನಮ್ಮ ಮನೇನ ಆರಾಮ ನೋಡ್ಕೊಂಡು ಹೋಗ್ಬೋದು. ಬಾ ನೋಡುವಂತ ಹಿಂಗೈತೆ ಅಂತ ಹೇಳಿ. ಚೆನ್ನಾಗೈತೆ. ಇನ್ನು ಸ್ವಲ್ಪ ಸಾಲ ಐತೆ ಅಷ್ಟೇ, ಸಾಲ ಏನೆಲ್ಲ ತೀರೈತೆ. ಎಲ್ಲ ತೀರ್ತು ಸಾಲ. ಇನ್ನೇನು ಎಲ್ಲ ನಮ್ಮಮ್ಮರು ಸ್ವಲ್ಪ ಸಾಲ ಮಾಡಿದ್ರು, ಸ್ವಲ್ಪ ದುಡ್ದು ಕಟ್ಬಿಟ್ಟವ್ರೆ. ವಿಡಿಯೋ ಕಾಲಲ್ಲಿ ನೋಡಿರೋದೇನೆ ಅಷ್ಟೇ, ನಾನು ನೋಡಿಲ್ಲ ಸರಿಯಾಗಿ. ಅದಕ್ಕೇ ನಮಗೂ ಸ್ವಲ್ಪ ಪ್ಲ್ಯಾನಿಂಗ್ ಬೇಕಲ್ಲ, ನಾವು ಕಟ್ಟಿಸ್ಬೇಕಲ್ಲ. ನೀವು ಕಟ್ಸಿರೋದು ನೋಡಿದ್ರೆ ನಮಗೂ ಪ್ಲ್ಯಾನಿಂಗ್ ಬರುತ್ತಲ್ಲ. ಯಾರಾದರೂ ಹೊಸ ಮನೆ ಕಟ್ಸಿರೋದನ್ನ ನೋಡಿದ್ರೆ ಸ್ವಲ್ಪ ಐಡಿಯಾ ಬರುತ್ತೆ, ಯಾವ್ಯಾವ ರೀತಿ ಮಾಡಿಸಿದ್ದಾರೆ ಈ ಥರ ಅಂತ ಹೇಳಿ ನಮಗೂ ಐಡಿಯಾ ಬರುತ್ತೆ. ನಾವು ಕಟ್ಟಿಸ್ಬೇಕಲ್ಲ, ಅದಕ್ಕೆ ನಾನು ಇನ್ನೇನು ಕೆಲ್ಸಕ್ಕೆ ಹೋಗಿ ಕಟ್ಟಿಸ್ಬೇಕು. ನಮ್ಮ ಅಪ್ಪ ಅವ್ರು ಹೇಳ್ತವ್ರೆ, ಕೆಲ್ಸಕ್ಕೆ ಹೋಗಿ ಕಟ್ಸು ಅಂತ ಹೇಳಿ ಕಟ್ಟಿಸ್ಬೇಕಪ್ಪ. ಅದೇ ನಡೀಲಿ, ಹೊರಗಿರೋನು ಮನೆ ನೋಡಕ್ಕೆ ಬರ್ತಾನಂತೆ, ಅವ್ನು ಯಾರು ನೋಡೋಣ. ನೋಡೋಣದಿಲ್ಲ ಅವನು ಯಾರು ಏನು ಅಂತ ಹೇಳಿ. ಸುಮ್ಮನೆ ಇವಾಗ ಕೇಳಿದ್ರೆ ಯಾರು ಇಲ್ಲ ಕಣಮ್ಮ ಹಂಗೆ ಹಿಂಗೆ ಅಂತ ಹೇಳಿ ತಡೆ ಹೇಳಲ್ಲ. ಸುಮ್ಮನೆ ಯಾಕೆ? ಅವ್ನು ಯಾರ ಮನೆ ನೋಡಕ್ಕೆ ಬರ್ತಾನಂತೆ, ಅದಕ್ಕೇ ಮನೆ ನೋಡಕ್ಕೆ ಬರಲಿ, ಆಮೇಲೆ ನೋಡೋಣ. ಆಮೇಲೆ ಕೇಳೋಣ ಯಾರು ಏನು ಎತ್ತ ಅಂತ ಹೇಳಿ. ಮನೆ ನೋಡಕ್ಕೆ ಬರಲಿ, ಅವನು ಅವಾಗ ಗೊತ್ತಾಗುತ್ತೆ ಯಾರಂತಾನೆ. ಈ ಮಾತಾಡ್ತಾ ಇದ್ದಾಳೆ, ಆಮೇಲೆ ಗೊತ್ತಾಗುತ್ತೆ. ಸುಮ್ಮನೆ ಯಾಕೆ ಇವಾಗ? ಬಾಯಿ ಇಲ್ಲಿ ಹೊರಗೆ ನಿನ್ಕಮ್ಮನ ಬಾ. ಹೊರಗೆ ನಿನ್ಕೊಂಡು ನಾನು ಇಲ್ಲಿ ಇರ್ತೀನಿ, ನೀನು ಅಲ್ಲೇ ಇರೋಗಿಲ್ಲ ಹೇಳ್ತೀನಿ. ನನ್ನ ಕಳಿಸ್ತಾಳಂತೆ ಟೈಲರ್ ಮನೆಗೆ. ನೋಡಿ ಮಾತಾಡ್ತಾ ಇದ್ದಾಳೆ, ಟೈಲರ್ ಮನೆಗೆ ಕಳಿಸ್ತೀನಿ ಅಂತ ಹೇಳಿ. ನೀನು ಅಲ್ಲಿರೋ ಹೊರಗೆ. ಇಲ್ಲಾಂದ್ರೆ ಅಲ್ಲಿ ಬಚ್ಲಕ್ಕೆ ಹೋಗ್ಲಿ, ಇಲ್ಲಿ ಹೇಳ್ತೀನಿ. ಹೋಗಿ ಅಲ್ಲಿ ಹೊರ ಕೂತ್ಕೋಗಿಲ್ಲ ಅಂದರೆ ಮೇಲ್ಗಡೆ ಹೋಗ್ಬಿಡು, ಆಮೇಲೆ ಬರುವಂತೆ. ಮೇಲಕ್ಕೆ ಹೋಗು ಸುಮ್ಮನೆ, ಡಿಪೋ ಮೇಲ್ಗಡೆ ಹೋಗಿ ಅಲ್ಲಿರು. ಆಮೇಲೆ ನಾನು ಕಳಿಸ್ತಾಳೆ, ಆಮೇಲೆ ನಾನು ಬರ್ತೀನಿ. ಹೋಗಿಲ್ಲ ಅಂದರೆ ಹೋಗು, ಹೋಗು, ನೀನು ಮೇಕ್ ಹೋಗು, ನಾನು ಕಳಿಸ್ತಾಳೆ ಅವಳು. ಆಮೇಲೆ ನಾನು ಹೇಳ್ತೀನಿ, ಆಮೇಲೆ ಬರುವಂತೆ. ಹೋಗು ನೋಡ್ತೀನಿ ಅಲ್ಲೇ ಯಾರು ಅಂತ ಹೇಳಿ ನೋಡ್ತೀನಿ. ಪ್ರೀತಿ ನಮ್ಮ ಅಜ್ಜಿ ಬಂದರು, ಆಮೇಲೆ ನಮ್ಮ ಅಜ್ಜಿನ ಕಳಿಸಿ ಫೋನ್ ಮಾಡ್ತೀನಿ. ನಮ್ಮ ಅಜ್ಜಿ ಬಂದರು, ಆಮೇಲೆ ನಮ್ಮ ಅಜ್ಜಿ ಕಳಿಸಿ ಫೋನ್ ಮಾಡ್ತೀನಿ. ಅಜ್ಜಿ ಇದೀನಿ ಇಲ್ಲೇನೆ, ಯಾಕೆ ಬನ್ನಿರಿ, ನಾನು ನಿಮ್ಮನ್ನೇ ಕಾಯ್ತಿದ್ದೆ. ನಮ್ಮ ಅಜ್ಜಿ ಎಲ್ಲೋಯ್ತಪ್ಪ ಅಂತ ಹೇಳಿ. ಸರಿ ಆಮೇಲೆ ಫೋನ್ ಮಾಡ್ತೀನಿ, ಇಡೀ ಮಾರಿಬೇಡ, ವೆಯ್ಟ್ ಮಾಡ್ತಿರ್ತೀನಿ. ಇನ್ನೇನು ಬಂದುಬಿಟ್ಟೆ ನಾನು. ಇನ್ನೇನು ಅಲ್ಲೇ ಬಂದೆ, ಇವಾಗಿನೂ ಬೈಕಲ್ಲಿ ಬಂದೆ. ಅಲ್ಲಿ ಕೆಲಸ ಆಗಲಿಲ್ಲ, ಇಲ್ಲೇ ಇದ್ದೀನಿ, ಬರ್ತಾ ಇದ್ದೀನಿ. ನಾನು ನಿಮ್ಮ ಅಜ್ಜಿಗೆ ಕಳಿಸ್ಬಿಡು, ಅಷ್ಟೊತ್ತಿಗೆ ಬಂದುಬಿಡ್ತೀನಿ. ಅಷ್ಟೊತ್ತಿಗೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ. ಸ್ವಲ್ಪ ಬಟ್ಟೆ ಗಿಟ್ಟೆ ಚೇಂಜ್ ಮಾಡಿಕೊಂಡು ಬಂದುಬಿಡ್ತೀನಿ. ಸ್ವಲ್ಪ ಎಲ್ಲೋ ಹೊರಗಡೆ ಎಲ್ಲ ಹೋಗಿದ್ನಲ್ಲ, ಸುತ್ತಾಡ್ಕೊಂಬಂದು ಕೈ ಕಾಲು ಮುಖ ತೊಳ್ಕೊಂಡು ಎಲ್ಲ ಬೇಗ ಬಂದುಬಿಡ್ತೀನಿ. ಬೇಗ ನಿಮ್ಮ ಅಜ್ಜಿಗೆ ಕಳಿಸಿ ಫೋನ್ ಮಾಡಿಬಿಡು. ಸರಿ ಆಯಿತು. ಒಂದು 10 ನಿಮಿಷ. ನೀವು ಬರೋಕ್ಕಾಗುತ್ತಾ? ಬೇಗ ಬರಬೇಕು. ಮತ್ತೆ ನಮ್ಮ ಅಜ್ಜಿ ಬಂದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೇಗ ಮನೆ ನೋಡ್ಕೊಂಡು ಹೋಗ್ಬಿಡ್ಬೋದು. ಬಂದೆ 5 ನಿಮಿಷಕ್ಕೆ. ಇನ್ನೇನು ಬರ್ತಾ ಇದ್ದೀನಿ, ಕಾಲೇಜ್ ಹತ್ರ ಹೋಗಿದ್ದೆ. ಇನ್ನೇನು ಅವಾಗಿಂದ ನಿನ್ನ ಹತ್ರ ಫೋನಲ್ಲಿ ಮಾತಾಡ್ಕೊಂಡು ಬಂದೆ. ಇನ್ನೇನು ಬರ್ತಾ ಇದ್ದೀನಿ. ಇನ್ನೇನು ಇನ್ನೊಂದು 5 ನಿಮಿಷಕ್ಕೆ ಬರ್ತೀನಿ. 5 ನಿಮಿಷಕ್ಕೆ ಕೈಕಾಲು ಮುಖ ತೊಳ್ಕೊಂಡು ಬಂದುಬಿಡ್ತೀನಿ. ಹೊರಗಡೆ ಹೋಗಿ ಬಂದಮೇಲೆ ಕೈಕಾಲು ಮುಖ ತೊಳ್ಕೊಂಡ್ರೆ ನನಗೆ ಸಮಾಧಾನ. ಸರಿ ಆಯಿತು, ಫೋನ್ ಮಾಡೋದು ಮಡಿಬೇಡ, ಬೇಗ. ಸರಿ ಆಯಿತು. ಏನು ಮಾಡ್ತಾ ಇದೆಯಮ್ಮ ಪ್ರೀತಿ? ಏನಿಲ್ಲ ಕಣಜ್ಜಿ, ಸುಮ್ಮನೆ ನಿಂತ್ಕೊಂಡಿದ್ದೆ. ಏನು ಮಾಡೋಣ, ಟಿ ವಿ ಆದರೂ ನೋಡೋಣ, ಫೋನ್ ಆದರೂ ನೋಡೋಣ ಅಂತ ನೋಡ್ತಿದ್ದೆ. ಫೋನ ನೋಡ್ತಾ ಸುಮ್ಮನೆ ನಿಂತ್ಕೊಂಡೆ ಇಲ್ಲೇನೆ. ಅಜ್ಜಿ, ನಾನು ಸ್ವಲ್ಪ ಡ್ರೆಸ್ಗಳಿದ್ದಾವೆ, ಅದನ್ನು ಸ್ಟಿಚ್ ಮಾಡಿಸ್ಕೊಬರಜ್ಜಿ. ಡ್ರೆಸ್ಗಳು ಮೊನ್ನೆ ರೆಡಿ ಟಾಪ್ಗಳು ತೊಗೊಂಡಿರೋವು ಇದ್ದಾವೆ, ಅವ್ನು ತೊಗೊಂಡೋಗಿ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಬರ್ತೀಯ? ಆ ಅಕ್ಕನಿಗೆ ಹೇಳಿದ್ದೆ ನಾನು, ಮಾಡಿಕೊಡ್ತೀನಿ ಅಂತ ಹೇಳಿತ್ತು ಸತ್ಯ ಅಕ್ಕರ ಮನೆ ಹತ್ರ ಹೋಗಿ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಂಬಂದು ಕೊಡ್ರಿ ಅಜ್ಜಿ. ತಾತಾರಮ್ಮ
ಓಸು ಅಂದ್ರೆ ಕೀ ಕೊಡು ತಗೊಂಡು ಹೋಗ್ತೀನಿ ಅಪ್ಪನ ತಗೊಂಡೋಗಿ ಎಲ್ಲನ ಹೊಲಿಸ್ಕೊಂಬತ್ತೀನಿ. ಅಲ್ಲ ಕೊಟ್ಟು ಬರ್ತೀನಿ, ಕೊಟ್ಟು ಬಂದ್ರೆ ಹಿಡ್ದಿಕ್ಕುತ್ ಸತ್ಯ ಅಮ್ಮೇನು ಅಮ್ಮೇನು ಹಿಡ್ದಿಕ್ಕುತ್ತಮ್ಮ. ಅಜ್ಜಿ ಬೇಡ ಅಜ್ಜಿ, ನಾಳೆ ಬೇಕು ಡ್ರೆಸ್ಗಳು ನನಗೆ. ಎಲ್ಲ ಟಾಪ್ಗಳೆಲ್ಲ ನನಗೆ ಬೇಕು, ಇಟ್ಕೊಂಡು ಹೋಗಿ ದಿನಾನ. ನೀನೊಬ್ಳು ಬೇಕು, ಎಲ್ಲಾದರೂ ಹೋಗ್ಬೇಕಾದ್ರೂ ಇಟ್ಕೊಳ್ಳೋಕ್ಕೂ ಎಲ್ಲ ಬೇಕು ಟಾಪ್ಗಳು ನನಗೆ, ಹೊಸ ಟಾಪ್ಗಳು. ಅದು ನಿನ್ನೂ ಹಿಡಿಸ್ಕೊಂಡಿಲ್ಲ, ಅದಕ್ಕೇ ನೀನು ಬೇಗ ನನಗೆ ಹಿಡಿಸ್ಕೊಂಬ. ಅಲ್ಲೇ ಕೂತ್ಕೊಂಡಿದ್ದು ಹಿಡಿಸ್ಕೊಂಬ, ಏನು ಬರೋಕ್ಕೆ ಹೋಗ್ಬೇಡ. ಏನೈತಿ ಇಲ್ಲಿ ಸ್ವಲ್ಪ ಪಾತ್ರೆ ಇದೆ, ನಾನೆಲ್ಲ ತೊಳೆದಿಡ್ತೀನಿ. ಇನ್ನೇನು ಸಾಂಬಾರು ಐತೆ, ಮೊಟ್ಟೆ ಸಾಂಬಾರು ಸಾಯಂಕಾಲ ಆಗುತ್ತೆ. ಇವಾಗ ನೀನು ಅಲ್ಲೇ ಕೂತ್ಕೊಂಡು ಇರಿಸ್ಕೊಬ, ಬರಬೇಡ ನೀನು ಹಂಗ, ಇಲ್ಲಾಂದ್ರೆ ನಾನೇ ಬರ್ತೀನಿ. ಅಲ್ಲೇ ಕೂತ್ಕೊಂಡಿರು ಬರ್ತೀನ. ನಾನೊಂದು ಪಾತ್ರೆ ಗಿತ್ರೆ ಎಲ್ಲ ತೊಳೆದಿಕ್ಕಿ, ಏನು ಕೆಲಸ ಇಲ್ಲ, ಸುಮ್ಮನೆ ಕೂತ್ಕೊಳ್ಳಜ್ಜಿ ಅಲ್ಲೇ. ಏನು ಮಾಡ್ತೀಯ? ಸರಿ ಆಯ್ತು ತರಮ್ಮ, ಅಲ್ಲೇ ಕೂತ್ಕೊಂಡು ಹಿಡಿಸ್ಕೊಬತ್ತೀನಿ. ಇನ್ನೇನು ಮಾಡೋಣ? ನಾನು ಇನ್ನೇನು ಮಾಡೋ ಬದುಕಿನೇನೈತಿ. ಈಗ ಬಟ್ಟೆ ಕೊಟ್ಟು ನಮ್ಮ ಅಜ್ಜಿನ ಕಳಿಸ್ಬಿಡ್ತೀನಿ. ನಮ್ಮ ಹುಡುಗ ಬರ್ತಾ ಇದ್ದಾನೆ ನಮ್ಮ ಮನೆ ನೋಡೋದಕ್ಕೆ. ಮನೆ ನೋಡ್ಬೇಕಂತೆ, ನಮ್ಮ ಮನೆ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸುತ್ತಲ್ಲ. ಇಂಥವ್ರಿಗೂ ಹೊಸ ಮನೆ ಅಂದರೆ ನೋಡಬೇಕು ಅನಿಸುತ್ತೆ. ನಮ್ಮ ಮನೆ ನೋಡೇ ಇಲ್ಲ, ನಮ್ಮ ಮನೆಗೆ ಬಂದೇ ಇಲ್ಲ, ಅದಕ್ಕೆ. ಯಾರಿರ್ಬೋದು ನಮ್ಮ ಹುಡುಗ? ನಿಮ್ಗೆ ಏನಾದರೂ ಗೊತ್ತಾ ನಮ್ಮ ಹುಡುಗ ಯಾರು ಅಂತ ಹೇಳಿ? ನಮ್ಮ ಅಜ್ಜಿನ ಬೇಗ ಕಳಿಸ್ಬಿಡ್ತೀನಿ, ಬರಬೇಕಾದ್ರೆ ನೋಡಿ ನಮ್ಮ ಹುಡುಗ ಯಾರು ಅಂತ ಹೇಳಿ. ಯಾರಂತ ಹೇಳಿ ಗೊತ್ತಾಗುತ್ತೆ. ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ ನೋಡೋಣ ನಮ್ಮ ಹುಡುಗ ಯಾರು ಅಂತ ಹೇಳಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.